ಹಲೋ ಹಾಯ್ ನಮಸ್ತೆ, ಎಲ್ಲ ಹೇಗಿದ್ದೀರಾ? ಶೀಲಾ ಪಾಠಶಾಲೆ ಮತ್ತು ಪಾಕಶಾಲೆಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತು SSLC, STA, TET ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಪ್ರಮುಖ ಪ್ರಶ್ನೋತ್ತರಗಳಂತಲೇ ಹೇಳ್ಬೋದು. ಯಾವೆಲ್ಲ ಪ್ರಶ್ನೆಗಳು ಬರುತ್ತೆ, ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಹ ಕೊಡುವಂತಹ ಪ್ರಯತ್ನ ನನ್ನದು. ಇದರ ಸದುಪಯೋಗವನ್ನು ನೀವು ಖಂಡಿತ ಪಡಿಸ್ಕೊಳ್ಳಿ. ಈಗ ಸಮಯವನ್ನು ವ್ಯರ್ಥ ಮಾಡದೆ ಪ್ರಶ್ನೆಗಳಿಗೆ ಹೋಗೋಣ. ವಿಷಯ ಇತಿಹಾಸ. ಒಟ್ಟು ಪ್ರಶ್ನೆಗಳು 30. ಭಾಗ ಎಯಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರುತ್ತೆ ನೋಡೋಣ. ಪ್ರಶ್ನೆ ಸಂಖ್ಯೆ 1, ಸಿಂಧೂ ನಾಗರಿಕತೆಯ ಪ್ರಮುಖ ನಗರ ಯಾವುದು? ಹರಪ್ಪ ಅನ್ನೋದು ಸರಿಯಾದಂತಹ ಉತ್ತರ. ಪ್ರಶ್ನೆ 2, ವೇದಗಳ ಸಂಖ್ಯೆ ಎಷ್ಟು? ಉತ್ತರ 4. 4 ವೇದಗಳು ಬರುತ್ತೆ. ಪ್ರಶ್ನೆ ಸಂಖ್ಯೆ 3, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದಾಗ ಚಂದ್ರಗುಪ್ತ ಮೌರ್ಯ ಅಂತ ಉತ್ತರವನ್ನು ನೀವು ಬರಿಬೇಕಾಗತ್ತೆ. ಪ್ರಶ್ನೆ ಸಂಖ್ಯೆ 4, ಅಶೋಕನು ಯಾವ ವಂಶಕ್ಕೆ ಸೇರಿದವನು? ಅಶೋಕ ಮೌರ್ಯ ವಂಶಕ್ಕೆ ಸೇರ್ತಾನೆ, ಅವನೇ ಪ್ರಮುಖ ದೊರೆಯಾಗಿ ಇಲ್ಲಿರ್ತಾನೆ, ಆಯಿತಾ. ಪ್ರಶ್ನೆ ಸಂಖ್ಯೆ 5, ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ರಾಜ ಯಾರು? ಉತ್ತರ ಅಶೋಕ ಮಹಾರಾಜ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ರಾಜ ಆಗ್ತಾನೆ, ಆಯಿತಾ. ಮುಂದಿನ ಪ್ರಶ್ನೆ 6, ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರು? ಉತ್ತರ ಶ್ರೀಗುಪ್ತ ಅನ್ನೋನು ಗುಪ್ತ ಸಾಮ್ರಾಜ್ಯದ ಸ್ಥಾಪಕನಾಗಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಪ್ರಶ್ನೆ ಸಂಖ್ಯೆ 7, ಭಾರತದ ನೆಪೋಲಿಯನ್ ಎಂದು ಯಾರನ್ನ ಕರೆಯುತ್ತಾರೆ? ಯಾರನ್ನ ಅಂತ ನೆನ್ಪಿಟ್ಕೊಳ್ಳಿ. ಸಮುದ್ರ ಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಪ್ರಶ್ನೆ ಸಂಖ್ಯೆ 8, ಚಾಲುಕ್ಯರ ರಾಜಧಾನಿ ಯಾವುದು? ಬಾದಾಮಿ ಚಾಲುಕ್ಯರು ಅಂತ ಹೇಳ್ತಾರೆ, ಬಾದಾಮಿಯವರ ರಾಜಧಾನಿ. ಅರ್ಥ ಆಯ್ತಾ? ಪ್ರಶ್ನೆ ಸಂಖ್ಯೆ 9, ರಾಷ್ಟ್ರಕೂಟರ ರಾಜಧಾನಿ ಯಾವುದು? ರಾಷ್ಟ್ರಕೂಟರ ರಾಜಧಾನಿ ಅಂತ ಅಂದಾಗ ಮಾನ್ಯಕೇಟ ಅಂತ ಹೇಳ್ತೀವಿ, ಆಯಿತಾ. ಮುಂದಿನ ಪ್ರಶ್ನೆ 10, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಪ್ರಶ್ನೆ ಇದೆ. ಹರಿಹರ ಮತ್ತು ಬುಕ್ಕರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಭಾಗ ಬಿಲಿ ಪ್ರಶ್ನೆ ಸಂಖ್ಯೆ 11, ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಯಾರು ಅಂತ ಎಲ್ಲರಿಗೂ ಸಹ ಗೊತ್ತಿರುತ್ತೆ. ಇನ್ನೊಂದ್ಸರಿ ರೀಕಾಲನ್ನು ಮಾಡ್ಕೊಳ್ಳಿ. ಕೃಷ್ಣದೇವರಾಯ ಅಲ್ಲಿ ಪ್ರಸಿದ್ಧ ರಾಜನಾಗಿ ಇರ್ತಾನೆ. ಪ್ರಶ್ನೆ 12, ಅಮರಶಿಲ್ಪಿ ಎಂದು ಪ್ರಸಿದ್ಧನಾದ ಹೊಯ್ಸಳ ರಾಜ ಯಾರು? ವಿಷ್ಣುವರ್ಧನ ಅಂತ ಎಲ್ಲರಿಗೂ ಸಹ ಗೊತ್ತಿರುತ್ತೆ. ಬೇಲೂರು ಹಳೆಬೀಡು ಅಂದ ತಕ್ಷಣವೇ ವಿಷ್ಣುವರ್ಧನ ರಾಜ ನೆನಪಾಗ್ತಾನೆ. 13ನೇ ಪ್ರಶ್ನೆ, ತಾಳಿಕೋಟೆ ಕದನ ಯುದ್ಧ ನಡೆದಂತಹ ವರ್ಷ ಯಾವುದು? 1565ರಲ್ಲಿ ತಾಳಿಕೋಟೆ ಯುದ್ಧ ನಡೆಯುತ್ತೆ. ಪ್ರಶ್ನೆ 14, ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ ಇದೆ. ವಾಸ್ಕೋಡ ಗಾಮ ಇವನು ಭಾರತಕ್ಕೆ ಬಂದಾಗ ಸಮುದ್ರ ಮಾರ್ಗವನ್ನು ಕಂಡುಹಿಡಿತಾನೆ. ಪ್ರಶ್ನೆ 15, ವಾಸ್ಕೋಡ ಗಾಮ ಭಾರತಕ್ಕೆ ಬಂದ ವರ್ಷ ಯಾವುದು ಅಂತ ಇದೆ. 1498ರಲ್ಲಿ ಭಾರತಕ್ಕೆ ವಾಸ್ಕೋಡ ಗಾಮ ಬರ್ತಾನೆ. ಪ್ರಶ್ನೆ ಸಂಖ್ಯೆ 16, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಇದೆ. ಉತ್ತರ ಬಾಬರ್, ಆಯಿತಾ. ಪ್ರಶ್ನೆ 17, ಪಾಣಿಪತ್ನ ಮೊದಲ ಯುದ್ಧ ನಡೆದಂತಹ ವರ್ಷ ಯಾವುದು? 1526ರಲ್ಲಿ ಮೊದಲ ಪಾಣಿಪತ್ ಯುದ್ಧ ನಡೆಯುತ್ತೆ. ಪ್ರಶ್ನೆ ಸಂಖ್ಯೆ 18, ಅಕ್ಬರನ ಅರಮನೆಯ ಇತಿಹಾಸಕಾರ ಯಾರು? ಅಕ್ಬರನ ಅರಮನೆಯ ಇತಿಹಾಸಕಾರನಾಗಿದ್ದವನು ಅಬುಲ್ ಫಜಲ್. ಪ್ರಶ್ನೆ ಸಂಖ್ಯೆ 19, ದೀನ್ ಇ ಇಲಾಹಿ ಧರ್ಮವನ್ನು ಸ್ಥಾಪಿಸಿದವರು ಯಾರು ಅಂತ ಇದೆ. ಅಕ್ಬರ್ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 20, ತಾಜ್ ಮಹಲ್ ನಿರ್ಮಿಸಿದವರು ಯಾರು ಅಂತ ಇದೆ. ಸರಿಯಾದಂತಹ ಉತ್ತರ, ತಾಜ್ ಮಹಲನ್ನು ಶಾಜಹಾನ್ ತನ್ನ ಪ್ರೇಯಸಿಗಾಗಿ ಆಗ್ರಾದಲ್ಲಿ ಒಂದು ಗೋರಿಯನ್ನು ಕಟ್ಟಿಸ್ತಾನೆ. ಅದೇ ಜಗತ್ ಪ್ರಸಿದ್ಧ ತಾಜ್ ಮಹಲ್ ಆಗಿದೆ. ಪ್ರಶ್ನೆ ಸಂಖ್ಯೆ 21, ಶಿವಾಜಿಯ ರಾಜ್ಯಾಭಿಷೇಕ ನಡೆದಂತಹ ವರ್ಷ ಯಾವುದು ಅಂತ ಇದೆ. 1674ರಲ್ಲಿ ಶಿವಾಜಿಯ ರಾಜ್ಯಾಭಿಷೇಕ ಅಥವಾ ಪಟ್ಟಾಭಿಷೇಕ ಆಗತ್ತೆ. ಹಾಗೆ ಇವನನ್ನು ಮರಾಠ ಸಾಮ್ರಾಜ್ಯದ ಸ್ಥಾಪಕ ಅಂತ ಹೇಳ್ತೀವಿ. ಮರಾಠರ ಒಬ್ಬ ಶ್ರೇಷ್ಠ ದೊರೆ ಶಿವಾಜಿ ಮಹಾರಾಜ ಅಂತ ಹೇಳ್ತೀವಿ. ತಾಯಿ ಜೀಜಾಬಾಯಿಯ ಒಂದು ಲಾಲನೆ ಪೋಷಣೆಯಿಂದ ಉತ್ತಮ ಪ್ರಜೆಯಾಗಿ ಇವನು ಮುಂದೆ ಬರ್ತಾನೆ. ಮರಾಠರ ರಾಜ್ಯ ಅಂತ ಹೇಳ್ತೀವಿ. ಪ್ರಶ್ನೆ ಸಂಖ್ಯೆ 22,
ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯುತ್ತಾರೆ ಅನ್ನೋದು ಪ್ರಶ್ನೆ. ಅದಕ್ಕೆ ಸರಿಯಾದಂತಹ ಉತ್ತರ ಯಾರು ಅಂತಂದರೆ ಟಿಪ್ಪು ಸುಲ್ತಾನ್. ಇವನು 1750ರಿಂದ 1799ರವರೆಗೆ ಮೈಸೂರು ರಾಜ್ಯದ ಪ್ರಸಿದ್ಧ ದೊರೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಹೈದರಾಲಿಯ ಮಗನಾಗಿ ಇವನು ಜನಿಸ್ತಾನೆ. ಮೈಸೂರಿನ ಹುಲಿ ಅಂತಲೇ ಜನಪ್ರಿಯನಾದಂತಹ ರಾಜ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ತೋರಿದಂತಹ ಒಂದು ಶೌರ್ಯಕ್ಕೆ, ಪರಾಕ್ರಮಕ್ಕೆ ಹೆಸರುವಾಸಿಯಾದಂಥವನೇ ಟಿಪ್ಪು ಸುಲ್ತಾನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಪ್ರಶ್ನೆ ಸಂಖ್ಯೆ 23. 4ನೇ ಆಂಗ್ಲ ಮೈಸೂರು ಯುದ್ಧ ನಡೆದ ವರ್ಷ ಯಾವುದು ಅಂತ ಪ್ರಶ್ನೆ. ಸರಿಯಾದಂತಹ ಉತ್ತರ 1799ರಲ್ಲಿ. ಅಂದರೆ 4ನೇ ಆಂಗ್ಲೋ ಮೈಸೂರು ಯುದ್ಧವು 1798ರಿಂದ 1799ರವರೆಗೆ ನಡೆಯುತ್ತೆ. ಇದರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮೈಸೂರು ಸಾಮ್ರಾಜ್ಯದ ನಡುವೆ ನಡೆದಂತಹ ಅಂತಿಮ ಹಾಗೂ ನಿರ್ಣಾಯಕ ಯುದ್ಧ ಅಂತ ಹೇಳ್ತೀವಿ. ಈ ಯುದ್ಧದೊಂದಿಗೆ ಟಿಪ್ಪು ಸುಲ್ತಾನನ ಮರಣ ಆಗುತ್ತೆ. ಆಯಿತಾ? ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 24. 1857ರ ದಂಗೆಗೆ ಇನ್ನೊಂದು ಹೆಸರು ಏನು ಅಂತ ಪ್ರಶ್ನೆ. ಉತ್ತರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೀವಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ವಿರುದ್ಧ ನಡೆದಂತಹ ಮೊದಲ ಸಂಘಟಿತ ಸಶಸ್ತ್ರ ದಂಗೆ ಅಥವಾ ಯುದ್ಧ ಅಂತ ಹೇಳ್ತೀವಿ. ಇದು ಮೇ 10ನೇ ತಾರೀಕು 1875ರಂದು ಮೀರತ್ತಲ್ಲಿ ನಡೆಯುತ್ತೆ. ಇದನ್ನು ಸಿಪಾಯಿ ದಂಗೆಯಾಗಿ ಆರಂಭವಾದಂತಹ ಒಂದು ಹೋರಾಟ ಅಂತ ಸಹ ಹೇಳ್ತೀವಿ. ಅರ್ಥ ಆಯ್ತಾ? ಹಾಗಾಗಿ ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೂ ಸಹ ಹೇಳ್ತೀವಿ. ಸಿಪಾಯಿ ದಂಗೆ ಅಂತಲೂ ಹೇಳ್ತೀವಿ. ಆಯಿತಾ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಂತಹ ವರ್ಷ ಯಾವುದು ಅಂತಂದರೆ 1885ರ ಡಿಸೆಂಬರ್ 28ರಂದು ಇದು ಸ್ಥಾಪನೆ ಆಗತ್ತೆ. ಈ ರಾಜಕೀಯ ಸಂಸ್ಥೆಯು ಬ್ರಿಟಿಷರಿಂದ ಭಾರತದ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ನಡೆದಂತಹ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅರ್ಥ ಆಯ್ತಾ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 26. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ನಡೆದಂತಹ ವರ್ಷ ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಏಪ್ರಿಲ್ 13, 1919ರಲ್ಲಿ ಅಮೃತಸರ, ಅದೇ ಪಂಜಾಬಿನಲ್ಲಿರುವಂತಹ ಅಮೃತಸರದಲ್ಲಿ ಈ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ನಡೆಯುತ್ತೆ. ಇದು ಭಾರತದ ಇತಿಹಾಸದಲ್ಲಿ ನಡೆದಂತಹ ಅತಿ ದೊಡ್ಡ ಹಾಗೂ ಅಮಾನವೀಯ ದುರಂತವಾದಂತಹ ಒಂದು ಘಟನೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 27. ದಂಡಿ ಸತ್ಯಾಗ್ರಹ ನಡೆದ ವರ್ಷ ಯಾವುದು ಅಂತ ಇದೆ. ಉತ್ತರ 1930ರಲ್ಲಿ. ಆಯಿತಾ? ಮಾರ್ಚ್ 12ನೇ ತಾರೀಕಿಂದ ಏಪ್ರಿಲ್ 6ರವರೆಗೆ ಈ ಒಂದು ದಂಡಿ ಉಪ್ಪಿನ ಸತ್ಯಾಗ್ರಹದ ಒಂದು ಪಾದಯಾತ್ರೆ ನಡೆಯುತ್ತೆ. ಅಂದರೆ ಉಪ್ಪಿನ ಮೆರವಣಿಗೆ ಅಂತ ಹೇಳ್ತೀವಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನಿತ್ತು ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ನೇತೃತ್ವದಲ್ಲಿ ನಡೆದಂತಹ ಐತಿಹಾಸಿಕ ಅಹಿಂಸಾತ್ಮಕ ಒಂದು ಚಳುವಳಿ ಆಗಿದೆ ಅಂತ ಹೇಳ್ತೀವಿ. ಹಾಗೆ ಬ್ರಿಟಿಷರ ಒಂದು ದಬ್ಬಾಳಿಕೆಯನ್ನು ನಿಯಂತ್ರಿಸಲು ಉಪ್ಪು ನೀತಿಯನ್ನು ವಿರೋಧಿಸಿ ಉಪ್ಪಿನ ಮೇಲಿನ ಒಂದು ಕರ ಅಂತಂದರೆ ತೆರಿಗೆ ಅಂತ ಹೇಳ್ತೀವಿ, ಅದನ್ನು ರದ್ದುಗೊಳಿಸಲು ಇದು ನಡೆದಂತಹ ಒಂದು ಘಟನೆ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ 28. ಭಾರತ ಬಿಟ್ಟು ತೊಲಗಿ ಚಳುವಳಿ ಆರಂಭವಾದಂತಹ ವರ್ಷ ಯಾವುದು? ಉತ್ತರ 1942 ಆಗಸ್ಟ್ 8ರಂದು ಮುಂಬೈನಲ್ಲಿ ಆರಂಭವಾದಂತಹ ಒಂದು ಚಳುವಳಿ ಭಾರತ ಬಿಟ್ಟು ತೊಲಗಿ ಅಂತ ಬ್ರಿಟಿಷರಿಗೆ ಮಹಾತ್ಮ ಗಾಂಧೀಜಿಯವರು ಕರೆಯನ್ನು ಕೊಡ್ತಾರೆ. ಕ್ವಿಟ್ ಇಂಡಿಯಾ ಚಳುವಳಿ ಅಂತ ಸಹ ಇದಕ್ಕೆ ಹೇಳ್ತೀವಿ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಅಂತಿಮ ಹಾಗೂ ನಿರ್ಣಾಯಕ ಹೋರಾಟ, ಭಾರತವನ್ನು ಬಿಟ್ಟು ತೊಲಗಲೇಬೇಕು ಎನ್ನುವಂತಹ ನಿರ್ಧಾರವನ್ನು ಕೈಗೊಂಡು ಮಾಡಿದಂತಹ ಒಂದು ಹೋರಾಟ ಅಂತ ಹೇಳ್ತೀವಿ. ಹಾಗಾಗಿ ಬ್ರಿಟಿಷರನ್ನು ಕುರಿತು ಮಹಾತ್ಮ ಗಾಂಧೀಜಿಯವರು ಈ ಮಾತನ್ನು ಹೇಳ್ತಾರೆ. ಮುಂದಿನ ಪ್ರಶ್ನೆ 29. ಭಾರತ ಸ್ವಾತಂತ್ರ್ಯ ಪಡೆದ ದಿನಾಂಕ ಯಾವುದು ಅನ್ನೋದು ಪ್ರಶ್ನೆ. ಅಂದರೆ ಅನೇಕ
ಹೋರಾಟಗಾರರ ಪ್ರತಿಫಲವಾಗಿ ನಮ್ಮ ದೇಶ ಬ್ರಿಟಿಷರಿಂದ ಮುಕ್ತಿಯನ್ನು ಪಡೆದಂತಹ ದಿನ ಅಂತ ಹೇಳ್ತೀವಿ. ಆಗಸ್ಟ್ 15ನೇ ತಾರೀಕು 1947ರಲ್ಲಿ ಬ್ರಿಟಿಷರು ಅಂತಿಮವಾಗಿ ಭಾರತವನ್ನು ಬಿಟ್ಟು ತೊಲಗ್ತಾರೆ. ಮಧ್ಯರಾತ್ರಿ 12 ಗಂಟೆಯಂದು ನಮ್ಮ ದೇಶ ಸ್ವತಂತ್ರ ಆಗತ್ತೆ. ಆಗ ತ್ರಿವರ್ಣ ಧ್ವಜವನ್ನು ದೆಹಲಿಯಲ್ಲಿರುವಂತಹ ಕೆಂಪು ಕೋಟೆಯ ಮೇಲೆ ಹಾರಿಸಲಾಗತ್ತೆ. ಅಂದಿನಿಂದ ಭಾರತೀಯರು ಬ್ರಿಟಿಷರಿಂದ ಮುಕ್ತಿಯನ್ನು ಪಡೆದು ಸ್ವತಂತ್ರರಾಗಿ ಜೀವಿಸಿದಂತಹ ಒಂದು ದಿನ ಅಂತಲೇ ಸಂಭ್ರಮದಿಂದ ಆಚರಿಸ್ತೀವಿ. ಅರ್ಥ ಆಯಿತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಕೊನೆಯ ಪ್ರಶ್ನೆ ಅಂದರೆ 30ನೇ ಪ್ರಶ್ನೆ. ಭಾರತೀಯ ಸಂವಿಧಾನ ಜಾರಿಗೆ ಬಂದ ದಿನಾಂಕ ಯಾವುದು ಅಂತ ಇದೆ. ಸರಿಯಾದಂತಹ ಉತ್ತರ ಜನವರಿ 26, 1950 ಅಂತ ಹೇಳ್ತೀವಿ. ಅಂದರೆ ನಮಗೆ ಸ್ವತಂತ್ರ ಬಂದ ನಂತರ ಭಾರತ ಸಂವಿಧಾನ ರಚನೆ ಆಗುತ್ತೆ 1950 ಜನವರಿ 26ರಂದು. ಅದಾದ ನಂತರ ಈ ದಿನವನ್ನು ಐತಿಹಾಸಿಕ ದಿನವನ್ನಾಗಿ ಪ್ರತಿ ವರ್ಷ ನಾವು ಗಣರಾಜ್ಯ ದಿವಸ ಅಂತ ಆಚರಣೆಯನ್ನು ಮಾಡ್ತೀವಿ. ಅಷ್ಟೇ ಅಲ್ಲದೆ ಈ ದಿನದಂದು ಭಾರತವು ಸಂಪೂರ್ಣವಾದಂತಹ ಗಣರಾಜ್ಯವಾಗಿ ಪರಿವರ್ತನೆ ಆಗತ್ತೆ. ಹಾಗೆ ನಮ್ಮ ಸಂವಿಧಾನದ ಶಿಲ್ಪಿ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕರಿತೀವಿ. ಇಷ್ಟು ಇವತ್ತು ನಾನು ನಿಮಗೆ ಕೊಟ್ಟಂತಹ ಮಾಹಿತಿ. ಇತಿಹಾಸಕ್ಕೆ ಸಂಬಂಧಪಟ್ಟಂತಹ 30 ಪ್ರಶ್ನೆಗಳು ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ಸಹ ಕೊಟ್ಟಿದ್ದೀನಿ. ಇದರ ಮಾಹಿತಿಯನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋವನ್ನು ನೋಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಾಳೆ ಮತ್ತೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ 50 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನಿಮಗೆ ಖಂಡಿತ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆದಷ್ಟು ಪೂರ್ತಿ ವಿಡಿಯೋವನ್ನು ನೋಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾಳೆ ಹೊಸ ವಿಷಯದೊಂದಿಗೆ ವಿಡಿಯೋವನ್ನು ಮಾಡಿಕೊಂಡು ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.